ಹಾಯ್ ಫ್ರೆಂಡ್ಸ್, ಮೀನಾಕ್ಷಿ ಎನ್ನುವ ಹೆಸರು ಎಷ್ಟು ಚೆನ್ನಾಗಿದೆಯೋ ಅದೇ ರೀತಿ ಅವಳ ಸೌಂದರ್ಯವೂ ಅಂದವಾಗಿತ್ತು. 50 ದಾಟಿದರೂ ಅವಳ ಮುಖದ ನಯವಾದ ರೇಖೆಗಳು, ಕಾಂತಿವತ್ತಾದ ಕಣ್ಣುಗಳು ಯೌವನದ ಪ್ರತಿಧ್ವನಿಯಾಗಿದ್ದವು. ಅದೇ ರೀತಿ ಪ್ರತಿ ಹೆಜ್ಜೆಯಲ್ಲೂ ಹಿಂದಿನ ಭಾಗವು ಅಲುಗುತ್ತಿದ್ದರೆ ಮನೆ ಕೆಲಸದವರ ದೃಷ್ಟಿ ಅವುಗಳ ಕಡೆಗೆ ಹೋಗಿ ಒಳಗಡೆ ಹಾಯಾಗಿ ಮಲಗಿ ನಿದ್ದೆ ಮಾಡುತ್ತಿದ್ದ ಕಂಬಗಳು ಎದ್ದು ನಿಂತು ಆಕಾಶ ನೋಡುತ್ತಿದ್ದವು. ಹಣ್ಣುಗಳಲ್ಲಿ ಬಿಗಿತವಿಲ್ಲದಿದ್ದರೂ ನೋಡುವುದಕ್ಕೆ ದೊಡ್ಡದಾಗಿದ್ದವು. ಈ ಸೌಂದರ್ಯದ ಹಿಂದೆ ಒಂದು ಖಾಲಿತನದ ಬೇಸರವಿತ್ತು. ಮೀನಾಕ್ಷಿಯು ಶ್ರೀಮಂತಿಕೆಯಲ್ಲಿ ಬೆಳೆದು ಮದುವೆಯಾದ ಮೇಲೆ ಸುಧಾಕರನ ಮನೆಗೆ ಬಂದಾಗಿನಿಂದ ಸ್ವಲ್ಪ ವರ್ಷಗಳ ಕಾಲ ತನ್ನ ಹೂವಿಗೆ ಚಡಿಯೇಟು ತಿನ್ನುವುದಕ್ಕೆ ಅವಕಾಶ ಸಿಕ್ಕಿತ್ತು. ಅಂತಹ ದಿನಗಳಲ್ಲಿ ಅವಳು ಎಷ್ಟು ಸಂತೋಷವಾಗಿದ್ದಳು ಅಂದರೆ, ವಾರಕ್ಕೊಮ್ಮೆ ಬೆಳೆದಿರುವ ಹುಲ್ಲುಗಳನ್ನು ಸ್ವಚ್ಛ ಮಾಡಿ ಅವನೆದುರು ಹೂವಿನ ಪ್ರದರ್ಶನ ಮಾಡಿ, ಕಂಬವು ಆಕಾಶ ನೋಡುವಂತೆ ನಿಂತಾಗ ಕೆಂಪು ಟೋಪಿಯ ಯಜಮಾನನನ್ನು ಒಳಗಡೆ ಬಿಟ್ಟು ಸ್ವಾಗತ ಮಾಡಿ ಅದನ್ನು ಬೆಚ್ಚಗೆ ಮಾಡುವುದರ ಜೊತೆ ತಾನು ಕೂಡ ಖುಷಿ ಪಡುತ್ತಿದ್ದಳು. ಗಂಡ ಸುಧಾಕರ್ ಒಬ್ಬ ಯಶಸ್ವಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು, ಈಗ ವಯಸ್ಸಾಗಿದ್ದರಿಂದ ರಿಟೈರ್ಡ್ ಆಗಿ ತಮ್ಮ ತೆಂಗಿನ ತೋಟ ಮತ್ತು ಅಡಿಕೆ ತೋಟಗಳ ನಿರ್ವಹಣೆಯಲ್ಲಿ ಮುಳುಗಿದ್ದ. 2 ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಅಮೆರಿಕಾಗೆ ಕಳುಹಿಸಿದ್ದರು. ಹಾಗಾಗಿ ದೊಡ್ಡ ಮನೆ ಖಾಲಿಯಾಗಿತ್ತು. ಗಂಡನ ಗಮನವು ತೋಟಗಳ ನಡುವೆ ಹುದುಗಿತ್ತು. ಮೀನಾಕ್ಷಿ ತುಂಬ ನಿಷ್ಠಾವಂತೆ, ಹಾಗಾಗಿ ಬೇರೆ ಗಂಡಸರ ಕಡೆಗೆ ಎಂದೂ ಕಣ್ಣೆತ್ತಿ ನೋಡಿದವಳಲ್ಲ. ಮದುವೆಗೂ ಮೊದಲೇ ಅದೆಷ್ಟೋ ಜನರು ಹಿಂದಿನ ಭಾಗವನ್ನು ನೋಡಿ ಹೆಣ್ಣು ಕೇಳುವುದಕ್ಕೆ ಬಂದಿದ್ದರು. ಆದರೆ ಅದಕ್ಕೆ ಚಡಿಯೇಟನ್ನು ಕೊಡುವ ಭಾಗ್ಯ ಸಿಕ್ಕಿದ್ದು ಮಾತ್ರ ಸುಧಾಕರನಿಗೆ. ಮೀನಾಕ್ಷಿಯ ವಯಸ್ಸು ದಾಟುತ್ತಿದ್ದಂತೆ ಹೃದಯದ ಆಳದಲ್ಲಿ ಒಂದು ಕಾತರ, ಒಂದು ಬಯಕೆ, ಉಬ್ಬಿದ ಚಪಾತಿಗೆ ಚಡಿಯೇಟು ತಿನ್ನುವ ಆಸೆ, ಒಂದು ಸ್ಪರ್ಶದ ಹಂಬಲ, ಇವೆಲ್ಲವೂ ಕ್ರಮೇಣ ಗುಹೆಯಂತೆ ಆಳವಾಗುತ್ತಿದ್ದವು. ಒಮ್ಮೆ ರಾತ್ರಿ ಸುಧಾಕರನ ಹತ್ತಿರ ಸುಮ್ಮನೆ ಕುಳಿತು, ಸುಧಾಕರ್, ನನಗೆ ತುಂಬ ಆಸೆಯಾಗ್ತಿದೆ. ನನ್ನ ಅರಳಿರುವ ಹೂವು ಬಾಡಿ ಹೋಗದೆ ತುಂಬ ದಿನಗಳಾಗಿದೆ. ದಯವಿಟ್ಟು ಇವತ್ತಾದರೂ ಬಾಡಿ ಹೋಗುವಂತೆ ಏಟು ಕೊಡುತ್ತೀಯಾ ಎಂದು ಮುಗ್ಧವಾಗಿ ಹೇಳಿದ್ದಳು. ಸುಧಾಕರ್ ದಣಿದ ದೃಷ್ಟಿಯಿಂದ ಅವಳನ್ನು ನೋಡಿ, ಮೀನಾ, ತೋಟದ ಕೆಲಸದಿಂದ ಎಲುಬೆಲ್ಲ ನೋಯುತ್ತಿದೆ. ನೀನು ಸುಮ್ಮನೆ ಮಲಗು, ನನಗೆ ಕಿರಿಕಿರಿ ಮಾಡಬೇಡ. ಅಷ್ಟೂ ಬೇಕನಿಸಿದರೆ ಅಡುಗೆ ಮನೆಯಲ್ಲಿ ಮೂಲಂಗಿ ಇದೆ, ಹೋಗಿ ತೆಗೆದುಕೊಂಡು ಬಾ ಎಂದು ಹೇಳಿ ತಿರುಗಿ ಮಲಗಿಕೊಂಡ. ಆ ಮಾತುಗಳು ಮೀನಾಕ್ಷಿಯ ಹೃದಯದಲ್ಲಿ ನೋವು ಮೂಡಿಸಿದವು. ಅವನ ಮಾತು ಕೇಳಿ ತುಂಬಾ ಬೇಸರವಾಗಿದ್ದರಿಂದ ಕೈ ಬೆರಳು ಹಾಕೊಂಡು ನಿದ್ದೆಗೆ ಜಾರಿದಳು. ಬೆಳಿಗ್ಗೆ ತನ್ನ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಹಸಿ ತರಕಾರಿಗಳ ಜ್ಯೂಸ್ ಮಾಡಿ ಕುಡಿಯಲು ಪ್ರಾರಂಭಿಸಿದಳು. ಒಂದು ದಿನ ಅಡುಗೆ ಮನೆಯ ಕಿಟಕಿಯ ಬಳಿ ನಿಂತು ಜ್ಯೂಸ್ ಕುಡಿಯುತ್ತಿದ್ದಾಗ ಹೊರಗಿನ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಸೀನನ ದೃಷ್ಟಿ ಅವಳ ಮೇಲೆ ಬಿತ್ತು. 25ರ ಹರೆಯದ ಸೀನ ದೃಢಕಾಯನಾಗಿ ಮುಗ್ಧ ಹುಮ್ಮಸ್ಸಿನ ಹೊಳಪುಳ್ಳವನಾಗಿದ್ದ. ಮೀನಾಕ್ಷಿಯ ಗಮನವೂ ಅವನತ್ತ ಸರಿಯಿತು. 1 ನಿಮಿಷ ಅವರ ದೃಷ್ಟಿಗಳು ಸಂಧಿಸಿದವು. ಸೀನನು ನಾಚಿಕೆಯಿಂದ ತಲೆ ತಗ್ಗಿಸಿದಾಗ ಮೀನಾಕ್ಷಿಯ ಮುಖದಲ್ಲಿ ಒಂದು ಸೂಕ್ಷ್ಮವಾದ ಅರ್ಥಗರ್ಭಿತವಾದ ನಸುನಗೆ ಮೂಡಿತು. ಮನೆಯಲ್ಲಿ 10 ಮಂದಿ ಕೆಲಸಗಾರರಿದ್ದರು. ಸೀನನು ಅವರಲ್ಲಿ ಒಬ್ಬನಾಗಿದ್ದ. ಅವನು ಚಿಕ್ಕ ವಯಸ್ಸಿನಿಂದಲೂ ಅವರ ಅಪ್ಪ ರಾಮಣ್ಣನ ಜೊತೆ ಆ ಮನೆಯಲ್ಲಿಯೇ ಬೆಳೆದವನು. ಮೀನಾಕ್ಷಿ ಅವನನ್ನು ಬಾಯಿ ತುಂಬ ಮಗ ಎಂದೇ ಕರೆಯುತ್ತಿದ್ದಳು. ಆದರೆ ಈಗ ತನ್ನ ದೇಹದಲ್ಲಿ ಮತ್ತೆ ಜೀವ ತುಂಬುವ ಆಸೆ ಚಿಗುರಿದಾಗ ಸೀನನ ಬಗ್ಗೆ ಅವಳ ನೋಟದಲ್ಲಿ ಒಂದು ಹೊಸ ಆಯಾಮ ಸೇರಿತು. ಬೆಳಿಗ್ಗೆ ಸುಧಾಕರ್ ತೋಟಕ್ಕೆ ಹೊರಟ ನಂತರ ಮೀನಾಕ್ಷಿ ಅಡುಗೆ ಮನೆಯಿಂದ, ಸೀನಾ, ಈ ಜ್ಯೂಸ್ ಚೆನ್ನಾಗಿದೆಯಾ, ನೋಡಿಕೊಂಡು ಹೋಗು ಅಂತ ಹೇಳಿದಳು. ಸೀನನು ಒಳಬಂದು, ಹೌದು ಅಮ್ಮ ಅವ್ರೆ, ತುಂಬಾ ರುಚಿಯಾಗಿದೆ ಅಂತ ಹೇಳಿದ. ನಂತರ, ನನಗೆ ತುಂಬಾ ವಯಸ್ಸಾಗಿದೆ ಅನ್ನುವ ಹಾಗೆ ಕಾಣಿಸುತ್ತಿದ್ದೀನಾ ಅಂತ ಕೇಳಿದಾಗ, ಇಲ್ಲವಮ್ಮ, ನೀವು ಇನ್ನೂ ಕೂಡ ಚೆನ್ನಾಗಿದ್ದೀರಿ ಎಂದು ಸೀನನು ತಡವರಿಸಿದ. ಅವನ ಮಾತುಗಳು ಮೀನಾಕ್ಷಿಯೊಳಗೆ ಮಿಂಚಿನಂತೆ ಹಾದಿದವು. ಒಂದು ಹೊಸ ಉತ್ಸಾಹ, ಒಂದು ಹೊಸ ಆತ್ಮವಿಶ್ವಾಸ ಮೂಡಿತು. ಹೀಗೆ ಪ್ರಾರಂಭವಾದ ಸಂಭಾಷಣೆಗಳು ಮೃದುವಾಗಿ ಹೆಚ್ಚಾದವು. ಮೀನಾಕ್ಷಿಯು ಸೀನನನ್ನು ಸಣ್ಣ ಪುಟ್ಟ ಕೆಲಸಗಳಿಗೆ ಒಳಗೆ ಕರೆಯುತ್ತಿದ್ದಳು. ಕಿಟಕಿಯ ಗಾಜು ಒರೆಸಲು, ಪುಸ್ತಕದ ಟೇಬಲ್ ಸರಿಪಡಿಸಲು, ಎತ್ತರದಲ್ಲಿ ಇರುವ ಪಾತ್ರೆಯನ್ನು ತರಲು, ಹೀಗೆ ಪ್ರತಿ ಸಲ ಸಾಮೀಪ್ಯವು ಸ್ವಲ್ಪ ಹೆಚ್ಚುತ್ತಿತ್ತು. ಒಂದು ದಿನ ಪುಸ್ತಕದ ಟೇಬಲ್ ಸರಿಪಡಿಸಲು ಸೀನನು ಬಾಗಿದಾಗ ಮೀನಾಕ್ಷಿ ಅವನ ಹತ್ತಿರ ನಿಂತು ಅವನ ಬಲವಾದ ಭುಜಗಳನ್ನು ನೋಡುತ್ತಿದ್ದಳು. ತಾನೂ ಅರಿಯದೆ ಅವಳ ಕೈ ಸೀನನ ಭುಜದ ಮೇಲೆ ಸ್ಪರ್ಶಿಸಿತು. ನಂತರ, ಇದು ತುಂಬಾ ಗಟ್ಟಿ ಮತ್ತು ಬಲವಾಗಿದೆ ನೋಡು ಎಂದು ನಕ್ಕಳು. ಸೀನಾ ತಕ್ಷಣವೇ ಪಕ್ಕಕ್ಕೆ ಸರಿದು ನಿಂತ.
ಅವನ ಮುಖ ಕೆಂಪಗಾಗಿ ಸ್ವಾರಿಯಮ್ಮ ಎಂದು ಗೊಣಗಿದ. ಸ್ವಾರಿ ಏನು ಸೀನಾ, ನೀನು ಒಳ್ಳೆ ಹುಡುಗ ಎಂದು ಮೀನಾಕ್ಷಿ ನಕ್ಕಳು. ಆದರೆ ಅವಳ ಕಣ್ಣುಗಳು ಮಾತ್ರ ಬೇರೆಯದೇ ಭಾಷೆಯಲ್ಲಿ ಮಾತನಾಡುತ್ತಿದ್ದವು. ಅವಳ ಹೃದಯ ಬಡಿತವನ್ನು ಅವಳೇ ಕೇಳಿಸಿಕೊಳ್ಳುತ್ತಿದ್ದಳು. ಮತ್ತೊಂದು ದಿನ ಹಸಿರು ರೇಷ್ಮೆ ಸೀರೆಯನ್ನು ಧರಿಸಿದ್ದ ಮೀನಾಕ್ಷಿ ಸೀನನಿಗೆ ತನ್ನ ಹೊಸ ಸೀರೆಯನ್ನು ತೋರಿಸುತ್ತಾ ಇದು ಹೇಗಿದೆ ಎಂದು ಕೇಳಿದಳು. ಸೀನನು ಮೆಚ್ಚುಗೆಯಿಂದ ನೋಡಿ, ಬಹಳ ಚೆನ್ನಾಗಿದೆ ಅಮ್ಮಾವ್ರೇ ಎಂದ. ಮೀನಾಕ್ಷಿ ಹತ್ತಿರ ಬಂದು, ನಿಜವಾಗಿಯೂ ಈ ಸೀರೆ ಚೆನ್ನಾಗಿದೆಯಾ, ಇಲ್ಲಿ ನೋಡು ಎಂದು ಹೇಳುತ್ತಾ ಸೀರೆಯ ಒಳಬದಿಯನ್ನು ಸ್ವಲ್ಪ ಎಳೆದು ತೋರಿಸಿದಳು. ಒಂದು ಕ್ಷಣ ಹಣ್ಣುಗಳ ನಡುವಲ್ಲಿದ್ದ ಅಂಚು ಸೀನನ ದೃಷ್ಟಿಗೆ ಬಿದ್ದಿತು. ಅದರಲ್ಲೂ ಕಾಲು ಭಾಗದಷ್ಟು ಆಚೆ ಬಂದಿತ್ತು. ಆಗವನು ತಲೆ ಅಲುಗಾಡಿಸಿ ಮತ್ತೆ ಮತ್ತೆ ನೋಡಿದ. ಮೀನಾಕ್ಷಿ ತಕ್ಷಣ ಸೀರೆಯನ್ನು ಸರಿಪಡಿಸಿಕೊಂಡಳು. ಆದರೆ ಅವಳ ಮುಖದಲ್ಲಿ ಒಂದು ಸಿಹಿಯಾದ ನಗು ಮೂಡಿತ್ತು. ಸೀನನ ಕಣ್ಣುಗಳಲ್ಲಿ ಕಾಣಿಸಿದ ದೊಡ್ಡ ಹಣ್ಣುಗಳು, ಆ ಆಕರ್ಷಣೆ, ನಡುವಲ್ಲಿನ ಅಂಚು, ಆ ಕ್ಷಣಿಕವಾದ ದಿಗಿಲು, ಅದು ಅವಳನ್ನು ಒಳಗೊಳಗೆ ಖುಷಿಪಡಿಸಿ ಬಯಕೆಗಳು ಹೆಚ್ಚು ನಿರ್ದಿಷ್ಟ ಮಾಡಿದವು. ಸೀನನ ಮನಸ್ಸು ಕದಲಿತು. ಮೀನಾಕ್ಷಿಯನ್ನು ಅವನು ಬಾಲ್ಯದಿಂದಲೂ ಅಮ್ಮಾವ್ರೆ ಎಂದೇ ಕರೆದಿದ್ದ. ಅವಳ ಮೇಲೆ ಅಗಾಧ ಗೌರವವಿತ್ತು. ಆದರೆ ಈಗ ಅವಳು ತೋರಿಸುತ್ತಿದ್ದ ಆಸಕ್ತಿ, ಆ ಅಪರೂಪದ ಸ್ನೇಹ, ಹಣ್ಣುಗಳು, ತನ್ನನ್ನು ಮುಟ್ಟುವ ರೀತಿ, ನಡುವಿನ ಅಂಚು, ಅವೆಲ್ಲವೂ ಅವನಲ್ಲಿ ಒಂದು ಹೊಸದಾದ ಗೊಂದಲಮಯ ಭಾವನೆಗಳನ್ನು ಎಬ್ಬಿಸಿದ್ದವು. ಅವನ ಗೌರವವು ಆಕರ್ಷಣೆಯ ಸೆಳೆತವಾಗಿ ಮಾರ್ಪಾಟು ಹೊಂದುತ್ತಾ ಒಳಗಿದ್ದ ಕಬ್ಬಿನ ಗಂಬವು ಪದೇ ಪದೇ ಎದ್ದು ಆಕಾಶ ನೋಡುತ್ತಿತ್ತು. ಅವಳ ಸೌಂದರ್ಯ ಮತ್ತು ಮಾತನಾಡುವ ರೀತಿ ನೋಡಿ ಹಣ್ಣುಗಳನ್ನು ಆಚೆ ತೆಗೆದು ಮುದ್ದಾಡೋಣ ಅನಿಸುತ್ತಿತ್ತು. ಆದರೆ ಅಮ್ಮವ್ರೆ ಎಂಬ ಪದವು ಅವನ ಬಾಯಲ್ಲಿ ಸಿಲುಕಿಕೊಂಡು ಇದು ತಪ್ಪು, ದೊಡ್ಡ ತಪ್ಪು ಎಂದು ಅವನ ಮನಸ್ಸು ಗೊಣಗುತ್ತಿತ್ತು. ಆದರೆ ಹೃದಯವು ಉಬ್ಬಿದ ಚಪಾತಿಗೆ ಚಡಿಯೇಟು ಕೊಟ್ಟು ಕುಗ್ಗಿಸುವುದಕ್ಕೆ ಹೇಳುತ್ತಿತ್ತು. ಮೀನಾಕ್ಷಿ ಈಗ ತನ್ನ ಉಪಾಯವನ್ನು ಎಚ್ಚರಿಕೆಯಿಂದ ಯೋಜಿಸುತ್ತಿದ್ದಳು. ಸುಧಾಕರ್ ತೋಟಕ್ಕೆ ಹೋದ ಬಳಿಕ ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯವನ್ನು ಅವಳು ಆರಿಸುತ್ತಿದ್ದಳು. ಆಗ ಮನೆಯಲ್ಲಿ ಇತರ ಕೆಲಸಗಾರರು ಇರುವುದಿಲ್ಲವೆಂದು ಖಚಿತಪಡಿಸಿಕೊಳ್ಳುತ್ತಿದ್ದಳು. ಒಂದು ದಿನ ಅವಳು ಸೀನನ ಹತ್ತಿರ ಹೊರಗಿದ್ದ ಪೆಟ್ಟಿಗೆಯನ್ನು ಒಳಗೆ ತರಲು ಕರೆದಳು. ಸೀನ ಅದನ್ನು ತಂದಾಗ ಮೀನಾಕ್ಷಿ ಅವನ ಕೈಯಿಂದ ತಾನೇ ತೆಗೆದುಕೊಳ್ಳಲು ಹೋಗಿ ಅವನ ಕೈಗಳನ್ನು ತನ್ನ ಕೈಗಳಿಂದ ಮುಟ್ಟಿದಳು. ಆ ಸ್ಪರ್ಶ ಸೀನನಿಗೆ ವಿದ್ಯುತ್ ಆಘಾತದಂತೆ ಭಾಸವಾಯಿತು. ಕೂಡಲೇ ಅವನು ಹಿಂದೆ ಸರಿದ. ಸೀನಾ, ಬಾ ಇಲ್ಲಿ ಕುಳಿತುಕೋ ಎಂದು ಸೋಫಾದ ಬಳಿ ನಿಂತು ಹೇಳಿದಳು. ಅವಳ ಧ್ವನಿಯಲ್ಲಿ ಆಸೆಯಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ನಾನು ಬಹಳ ಕಾಲದಿಂದ ಯಾರೊಂದಿಗೂ ಹಂಚಿಕೊಳ್ಳಲಾಗದ ವಿಷಯಗಳಿವೆ, ಅದನ್ನೀಗ ನಿನ್ನ ಬಳಿ ಹೇಳುತ್ತೇನೆ ಅಂತ ಹೇಳಿದಳು. ಸೀನನು ಕುತೂಹಲ ಮತ್ತು ಹಿಂಜರಿಕೆಯಿಂದ ಕುಳಿತ. ಮೀನಾಕ್ಷಿಯು ಅವನ ಪಕ್ಕದಲ್ಲಿ ಕುಳಿತು ಹಣ್ಣುಗಳ ಅಂಚಿನ ಜೊತೆ ಕಾಲು ಭಾಗವನ್ನು ಕಾಣುವ ಹಾಗೆ ಮಾಡಿದಳು. ನಂತರ, ನೋಡು ಸೀನಾ, ಜೀವನ ಎಷ್ಟು ವಿಚಿತ್ರವಾಗಿದೆ ಎಂದು ನಿಧಾನವಾಗಿ ಪ್ರಾರಂಭಿಸಿದಳು. ಸೀನನ ಕಣ್ಣು ದೊಡ್ಡ ಹಣ್ಣುಗಳ ಮೇಲೆ ಬೀಳತೊಡಗಿತು. ನನಗೆ ಎಲ್ಲವೂ ಇದೆ ನಿಜ, ದೊಡ್ಡ ಮನೆ, ಹಣ, ಯಾವ ಕೊರತೆಯೂ ಇಲ್ಲ. ಆದರೆ ಅವಳು ತನ್ನೆದೆಗೆ ಸ್ಪರ್ಶಿಸಿ, ಇಲ್ಲಿ ಒಂದು ಬಿರುಕಿನ ಜೊತೆ ಖಾಲಿತನವಿದೆ. ನನ್ನ ಗಂಡನಿಗೆ ನನ್ನ ಬಗ್ಗೆ, ನನ್ನೊಳಗಿನ ಬಯಕೆಗಳ ಬಗ್ಗೆ, ಆಸೆಗಳ ಬಗ್ಗೆ, ಸುಖದ ಬಗ್ಗೆ, ಉಬ್ಬಿದ ಚಪಾತಿಗೆ ಏಟು ಕೊಡುವುದರ ಬಗ್ಗೆ ಯಾವುದೇ ಆಸಕ್ತಿಯಿಲ್ಲ ಎಂದು ಹೇಳಿ ಸುಮ್ಮನಾದಳು. ಮೀನಾಕ್ಷಿಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಸೀನನು ತಾಳ್ಮೆ ಕಳೆದುಕೊಂಡು ಹಣ್ಣುಗಳ ನಡುವಿದ್ದ ಅಂಚು ಕಾಣುತ್ತಾ ಒಳಗಿದ್ದ ಕಂಬವನ್ನು ನಿಲ್ಲಿಸಿ, ಇದನ್ನು ತೋರಿಸಲಾ ಎಂದು ಯೋಚಿಸುತ್ತಾ, ನೀವು ಚೆನ್ನಾಗಿರಬೇಕು ಎಂದ. ಮೀನಾಕ್ಷಿ ತನ್ನ ಕಣ್ಣೀರು ಒರೆಸಿಕೊಂಡು, ಚೆನ್ನಾಗಿರೋದು ಸಾಕಾಗಲ್ಲ ಸೀನಾ, ನನಗೆ ಸ್ಪರ್ಶ ಬೇಕು. ಒಬ್ಬರು ನನ್ನನ್ನು ನಿಜವಾಗಿ ನೋಡಿಕೊಳ್ಳಬೇಕು, ಚಪಾತಿಗೆ ಏಟುಕೊಟ್ಟು ಹದಗೊಳಿಸಬೇಕು. ನನ್ನೊಳಗಿನ ಈ ಆಸೆಯನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು ಎಂದು ಸೀನನ ಕಡೆ ತಿರುಗಿ ಅವನ ಕಣ್ಣುಗಳನ್ನು ನೋಡಿದಳು. ಆವಾಗ ಗಟ್ಟಿಯಾಗಿರುವ ಕಂಬದ ತುದಿಯಿಂದ ನೀರು ಹರಿಯಲು ಶುರುವಾಯಿತು. ನೀನು ನನ್ನನ್ನು ನಿಜವಾಗಿ ನೋಡಿದ್ದೀಯಾ ಸೀನಾ ಎಂದಳು. ಸೀನ ಉತ್ತರಿಸಲಾಗದೆ ಹಣ್ಣಿನ ಸಂದಿ ನೋಡುತ್ತಾ ಕಂಬವನ್ನು ಮುಟ್ಟುತ್ತಿದ್ದ. ಆಗ ಅವನ ಹೃದಯವು ಎದೆಯನ್ನು ಒಡೆಯುವ ಹಾಗೆ ಹೊಡೆದುಕೊಳ್ಳುತ್ತಿತ್ತು. ಗೌರವ, ನಿಷ್ಠೆ, ಹೆದರಿಕೆ ಮತ್ತು ಒಂದು ಅಪಾರವಾದ ಆಕರ್ಷಣೆ ಎಲ್ಲವೂ ಅವನೊಳಗೆ ಘರ್ಷಣೆ ಹೂಡುತ್ತಿದ್ದವು. ಮೀನಾಕ್ಷಿಯು ನಿಧಾನವಾಗಿ ಅವನ ಕೈಯತ್ತ ತನ್ನ ಕೈ ಚಾಚಿದಳು. ಅದಾಗಲೇ ಕಂಬವೂ ಎದ್ದಿತ್ತು. ಅವಳ ಬೆರಳುಗಳು ಸೀನನ ಬಲವಾದ ಮತ್ತು ಮಣ್ಣಿನಿಂದ ಪಳಗಿದ ಕೈಗಳನ್ನು ಮುಟ್ಟುವ ಬದಲು ಕಂಬಕ್ಕೆ ತಗುಲಿತು. ಅದು ಅವನಲ್ಲಿ ಒಂದು ಕಂಪನವನ್ನು ಎಬ್ಬಿಸಿತು. ಅವಳು ಸೀನನ ಮುಖ ನೋಡುತ್ತಿದ್ದರಿಂದ
ತಾನು ಹಿಡಿದುಕೊಂಡಿದ್ದು ಅವನ ಕೈ ಅಂತ ಅಂದುಕೊಂಡಿದ್ದಳೆ ವಿನಃ ಆಕಾಶ ನೋಡುತ್ತಿದ್ದ ಕಂಬ ಅಂತ ಗೊತ್ತೇ ಆಗಲಿಲ್ಲ. ಆಮೇಲೆ ನೀನೇ ಏನಾದರೂ ಕೊಡಬಲ್ಲೆಯ ಸೀನಾ ಎಂದಳು. ಅವಳ ಸ್ವರವು ಮಧುರವಾಗಿತ್ತು, ಆದರೆ ಅದರಲ್ಲಿ ಒಂದು ಕೋರಿಕೆಯ ಜೊತೆ ಆಸೆಯೂ ಇತ್ತು. ಕಂಬವನ್ನು ಹಿಡಿದಿದ್ದರಿಂದ ಅವನ ಮೈಯಲ್ಲಿ ನಡುಕ ಉಂಟಾಗಿ ಕೈಯನ್ನು ತೆಗೆಯಲು ಪ್ರಯತ್ನಿಸಿದ, ಆದರೆ ಅದು ಚಲಿಸಲಿಲ್ಲ. ಅವನು ಮೀನಾಕ್ಷಿಯ ಕಣ್ಣುಗಳನ್ನು ನೋಡಿದಾಗ ಅಲ್ಲಿ ಇದ್ದುದು ಕೇವಲ ಒಂಟಿತನವಲ್ಲ, ತನ್ನ ಮೇಲೆ ಆಸೆ ಇರುವುದು ಭಾಸವಾಯಿತು. ಇದು ತಪ್ಪು ಎಂದು ಸೀನನ ಮನಸ್ಸಿನ ಒಂದು ಭಾಗ ಗೊಣಗುತ್ತಿತ್ತು ನಿಜ, ಆದರೆ ಮತ್ತೊಂದು ಭಾಗವು ಕಂಬವನ್ನು ಬಾವಿಯೊಳಗಡೆ ಇಳಿಸಬೇಕಂತ ಹೇಳುತ್ತಿತ್ತು. ಅದೇ ಸಮಯಕ್ಕೆ ಸುಧಾಕರನ ಮಗಳು ರೇಣುಕಾ, ಅಳಿಯನಾಗಿರುವ ಪ್ರೀತಂ ಮತ್ತು ಅವರ ಮಗ ಮನ್ವಿತ್ 1 ವಾರದ ಮಟ್ಟಿಗೆ ಇದ್ದು ಹೋಗಲು ಬರುತ್ತಾರೆ. ಸೀನನು ಕೂಡಲೇ ತಪ್ಪಿಸಿಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡುವಂತೆ ನಾಟಕ ಮಾಡತೊಡಗಿದ. 1 ವಾರದ ನಂತರ ಅವರೆಲ್ಲರೂ ಮೋಜು ಮಸ್ತಿ ಮಾಡಿ ಅಮೆರಿಕಾಗೆ ವಾಪಸ್ ಹೋಗುತ್ತಾರೆ. ಇದಾದ ಮೇಲೆ ಒಂದು ದಿನ ಸುಧಾಕರ್ ನೆರೆಹೊರೆಯ ಊರಿನಲ್ಲಿ ಒಂದು ತೋಟದ ಸಭೆಗೆ ಹೋಗಿದ್ದ. ಮನೆಯ ಎಲ್ಲಾ ಕೆಲಸಗಾರರಿಗೂ ರಜೆ ಕೊಟ್ಟು ಮನೆಯನ್ನು ಬರಿದು ಮಾಡಿದ್ದಳು ಮೀನಾಕ್ಷಿ. ಸೀನನಿಗೆ ಮಾತ್ರ ಮನೆಯ ಹಿಂಭಾಗದ ಕಿಟಕಿಯ ಗಾಲಿಗೆಣ್ಣೆ ಹಾಕುವಂತೆ ಹೇಳಿದ್ದಳು. ನಂತರ ಇಲ್ಲಿ ಬಾ ಸೀನಾ ಎಂದು ಕರೆದಾಗ ಅವನು ಒಳಬಂದ. ಮನೆಯಲ್ಲಿ ಪೂರ್ಣ ನಿಶ್ಶಬ್ದತೆಯ ಜೊತೆ ಬಿಸಿಲು ಕಿಟಕಿಗಳ ಮೂಲಕ ಚಿತ್ತಾರ ಬಿಡುತ್ತಿತ್ತು. ಇಲ್ಲಿ ಯಾರೂ ಇಲ್ಲ ಸೀನಾ, ಕೇವಲ ನಾವಿಬ್ಬರೇ ಎಂದಳು. ಮೀನಾಕ್ಷಿ ಅವನ ಮುಂದೆ ಸುಂದರವಾದ ರೇಷ್ಮೆ ಜುಬ್ಬವನ್ನು ಧರಿಸಿದ್ದಳು. ಇವತ್ತು ನಾನು ಇನ್ನೂ ಸುಂದರವಾಗಿದ್ದೇನೆ ಅಲ್ಲವೇ ಎಂದು ಕೇಳಿದಾಗ, ಹೌದು ಅಮ್ಮವ್ರೇ, ನೀವು ಅತ್ಯಂತ ಸುಂದರವಾಗಿದ್ದೀರಿ ಎಂದಾಗ ಮೀನಾಕ್ಷಿ ಹತ್ತಿರ ಬಂದಳು. ಅವಳ ಕೈಗಳು ಸೀನನ ಮುಖವನ್ನು ಮುಟ್ಟಿದವು. ಆಗ ಅವನಿಗೆ ಎಲ್ಲವೂ ಅರ್ಥವಾಗಿ ಇನ್ನೂ ಕೂಡ ಸುಮ್ಮನಿದ್ದರೆ ಪ್ರಯೋಜನವಿಲ್ಲವೆಂದು ಕಂಬವನ್ನು ಚಪಾತಿಗೆ ತಾಕಿಸಿದಾಗ ಆ ಕ್ಷಣದಲ್ಲಿ ಗೌರವ, ಸಮಾಜ, ನಿಷ್ಠೆ ಎಲ್ಲವೂ ಮಂಜಾಗಿ ಹೋಗಿ ಕೈಗಳಿಂದ ಹಿಂದಿನ ಭಾಗವನ್ನು ಮುಟ್ಟಿದ. ಅವಳ ಮನಸ್ಸು ಸಂಪೂರ್ಣವಾಗಿ ಕೆಟ್ಟು ಹೋಗಿ ಬೇಗ ಮಾಡುವಂತೆ ಸೂಚಿಸಿ ಲಂಗವಂಕಿತ್ತು ಕಡುಗಂಪು ಕಾಚವಂಜಾರಿಸಿ ಸಂಪಿಗೆ ಹೂವನ್ನು ತೋರಿಸಿದಾಗ ಆ ದೃಶ್ಯ ಎಷ್ಟು ರಮಣೀಯವಾಗಿತ್ತು ಅಂದರೆ ಮಳೆಗಾಲದಲ್ಲಿ ಕೆರೆ ನೀರು ತುಂಬಿರುವುದನ್ನು ನೋಡುವುದಕ್ಕಿಂತಲೂ ಸುಂದರವಾಗಿತ್ತು. ಅದಕ್ಕಿಂತಲೂ ಜಾಸ್ತಿ ನೀರೇ ತುಂಬಿತ್ತು. ಅದನ್ನು ಪೂರ್ತಿಯಾಗಿ ಕಣ್ತುಂಬಿಕೊಂಡು ಸುವಾಸನೆಯ ಜೊತೆ ದಪ್ಪ ನೀರು ಕುಡಿದು ಕಂಬವನ್ನಾಚೆ ತೆಗೆದು ಚಪಾತಿಯೊಳಗಾಕಿ ಹಿಂದೆ ಮುಂದೆ ಮಾಡುತ್ತಿದ್ದಂತೆ ಗುಜರಿ ವ್ಯಾಪಾರಿ ರೆಹಮಾನ್ ಬಂದು ಹಳೆ ಪೇಪರ್ ಬಾಟಲಿ ಗುಜರಿ ಇದೆಯಾ ಅಂತ ಕೇಳಿದ. ಆದರೆ ಇವರು ಏನು ಕೂಡ ಮಾತನಾಡದೆ ಸುಮ್ಮನಿದ್ದದ್ದನ್ನು ನೋಡಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೊರಡುತ್ತಾನೆ. ಅಷ್ಟರಲ್ಲಿ ಕಬ್ಬಿನ ಗಂಬದ ನೀರು ಒಳಗಡೆ ಹಾರಿ ಅಧ್ಯಾಯವೇ ಮುಗಿದು ಹೋಗಿತ್ತು. ಸೀನನ ಮುಖದಲ್ಲಿ ಒಂದು ತುಂಬಿದ ನೋವಿತ್ತು. ಮೀನಾಕ್ಷಿಯ ಕಣ್ಣುಗಳಲ್ಲಿ ನೀರಿನ ಹನಿಗಳಿದ್ದವು. ಆದರೆ ಅವಳ ಮುಖದ ಮೇಲೊಂದು ಸಣ್ಣ ಶಾಂತವಾದ ನಗು ನಿಂತಿತ್ತು. ಅವಳು ಸೀನನ ಕೈಯನ್ನು ಹಿಡಿದು ಇದು ಯಾರಿಗೂ ಗೊತ್ತಾಗಬಾರದು ಎಂದು ಪಿಸುಗುಟ್ಟಿದಳು. ಸೀನನು ತಲೆದೂಗಿದ. ಅವನು ತನ್ನ ಗೌರವವನ್ನು ಕಳೆದುಕೊಂಡನೆಂದು ಅವನಿಗೆ ತೋರಿತು. ಆದರೆ ಮೀನಾಕ್ಷಿಯ ಕಣ್ಣುಗಳಲ್ಲಿ ಕಾಣಿಸಿದ ಸುಖ ಅವನನ್ನು ಸಂತೋಷಪಡಿಸಿತು. ನಂತರ ತನ್ನ ಕೆಲಸಕ್ಕೆ ಹೊರಟು ಹೋದ. ಮೀನಾಕ್ಷಿ ಕಿಟಕಿಯ ಬಳಿ ನಿಂತು ದೂರದ ತೋಟದತ್ತ ನೋಡುತ್ತಿದ್ದಳು. ಸುಧಾಕರ್ ಇನ್ನೂ ಹಿಂತಿರುಗಿರಲಿಲ್ಲ. ಸಂಜೆ ಸೀನ ಮನೆಗೆ ಹೊರಟಾಗ ಅವನನ್ನು ಕರೆದು, ನಾನು ನಿನ್ನನ್ನು ಬಾಯಿ ತುಂಬ ಮಗ ಅಂತ ಕರೀತಿದ್ದೆ, ಆದರೆ ನೀನು ಅಮ್ಮವ್ರೇ ಅಂತ ಕರೆದು ಒಳಗೇ ಬಿಟ್ಟಿದೆಯಲ್ಲೋ, ಬೇರೆ ಜಾಗವೇ ಇರಲಿಲ್ಲವಾ ಅಂತ ಹೇಳಿ ನಕ್ಕಳು. ಅವನು ತಲೆ ತಗ್ಗಿಸಿದಾಗ, ಪರವಾಗಿಲ್ಲ ಬಿಡು, ಚಪಾತಿ ಈಗ ಸ್ವಲ್ಪ ಕುಗ್ಗಿದೆ ಅಂದಳು. ಅವಳ ಎದೆಯಲ್ಲಿ ಒಂದು ಹೊಸ ಶಕ್ತಿ ತುಂಬಿದಂತೆ ಭಾಸವಾಯಿತು. ಆದರೆ ಮರುದಿನ ಸುಧಾಕರನು ದೊಡ್ಡ ಮಗಳಾದ ಶರಣ್ಯಾಳನ್ನು ನೋಡಬೇಕಂತ ಮೀನಾಕ್ಷಿಯನ್ನು ಕರೆದುಕೊಂಡು ವಿಮಾನದಲ್ಲಿ ಅಮೆರಿಕಾಗೆ ಹೋದ. ಹೆಚ್ಚು ಕಡಿಮೆ 6 ತಿಂಗಳುಗಳ ತನಕ ಅಲ್ಲೇ ಉಳಿದ. ಮೀನಾಕ್ಷಿಗೆ ಅಮೆರಿಕಾದ ಜೀವನ ಅಷ್ಟೊಂದು ಇಷ್ಟ ಆಗದೇ ಇದ್ದರೂ ಶರಣ್ಯಾಳಿಗೋಸ್ಕರ ಅಲ್ಲೇ ಇದ್ದಳು. ಕೆಲವು ಶಾಪಿಂಗ್ ಮಾಲ್ಗಳಿಗೆ ಹೋಗಿ ತನಗಿಷ್ಟವಾಗುವುದನ್ನು ತೆಗೆದುಕೊಂಡು 6 ತಿಂಗಳುಗಳ ಕಾಲ ಅಮೆರಿಕಾದಲ್ಲಿಯೇ ಇದ್ದು ಮತ್ತೆ ಬರುವಾಗ ಜೀವನದ ಕೆಲವು ಹೊಸ ಪಾಠಗಳನ್ನು ಕಲಿತು ಬಂದಳು. ಅಮೆರಿಕಾದ ಬೆಳವಣಿಗೆ ನೋಡಿ ಹಾಡಿ ಹೊಗಳಿದಳು. ತಮ್ಮ ಮನೆಗೆಲಸದವರಿಗೆ ಅಮೆರಿಕಾದ ಬಗ್ಗೆ ಪಾಠ ಮಾಡಿ ನಾವು ಇನ್ನು ಮುಂದೆ ಯಾವ ರೀತಿ ಜೀವನ ನಡೆಸಬೇಕಂತ ದಾರಿ ತೋರಿಸಿದಳು. ಅಮೆರಿಕಾದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿತಳು.